ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಸಂಜಯನನ್ನ ಬೀಳ್ಕೊಡೋದು ಮತ್ತು ಯುಧಿಷ್ಠಿರನ ಸಂದೇಶ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಯುಧಿಷ್ಠಿರ ಮಹಾರಾಜ ಸಂಜಯ ಹೊರಡ್ತೀನಿ ಅಂತ ಹೇಳಿದಾಗ, ನನ್ನಿಂದ ಏನಾದರೂ ಬೇಜಾರಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂಡಾಗ, ಇಲ್ಲ ನೀನು ಹೇಗೆ ಅಂತ ನಮಗೆಲ್ಲ ಗೊತ್ತಿದೆ, ನೀನು ಪಕ್ಷಪಾತಿ ಅಲ್ಲ, ನೀನು ಎರಡೂ ಕಡೆ ಇಲ್ಲ, ನೀನು ಮಧ್ಯಸ್ಥನಾಗಿದೆಯಾ, ಮತ್ತು ಈಗ ಹೋದ್ಮೇಲೆ ಯಾರ್ಯಾರಿಗೆ ಏನೇನು ಹೇಳಬೇಕು ಅಂತಂದ್ಬಿಟ್ಟು ಒಂದು ಪಟ್ಟಿಯನ್ನೇ ಕೊಡ್ತಾ ಇದ್ದಾನೆ ಯುಧಿಷ್ಠಿರ ಮಹಾರಾಜ. ಅಂದರೆ ಅಲ್ಲಿ ಹೋದ ಮೇಲೆ ಅಲ್ಲಿರುವ ಬ್ರಾಹ್ಮಣರಿಗೆ, ತಾಯಂದರು, ಅಲ್ಲಿ ಕೆಲಸ ಮಾಡೋರು, ಮತ್ತು ಇನ್ನು ಬೇರೆ ಬೇರೆ ಎಲ್ಲರನ್ನೂ ಕೂಡ ನಾನು ಕೇಳಿದೆ ಅಂತ ಹೇಳು. ಆಮೇಲೆ ದುರ್ಯೋಧನನಿಗೆ ಮುಖ್ಯವಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾನೆ. ಅವನಿಗೆ ಹೇಳು, ನಾವು ಇಷ್ಟು ದಿವಸ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿದೀವೋ ಅದು ನಮಗೆ ಗೊತ್ತಿದೆ. ಆಮೇಲೆ ನೀನು ಈ ಕುರು ರಾಜ್ಯವನ್ನು ನಿಷ್ಕಂಟಕವಾಗಿ ಆಳಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಅದಕ್ಕೆ ನಾವು ಬಿಡೋದಿಲ್ಲ. ನೀನು ನಮಗೆ ಫುಲ್ಲು ಹಸ್ತಿನಾಪುರವನ್ನೇ ಕೊಟ್ಬಿಡು ಅಂತ ಕೇಳ್ಕೊಳ್ಳಲ್ಲ, ನಮಗೆ ಇಂದ್ರಪ್ರಸ್ಥವನ್ನು ಕೊಟ್ಬಿಡು, ಇಲ್ಲ ಅಂತಂದರೆ ಯುದ್ಧಕ್ಕೆ ರೆಡಿಯಾಗು ಅಂತಂದ್ಬಿಟ್ಟು ಸಂಜಯನ ಹತ್ರ ಹೇಳ್ತಾ ಇದ್ದಾನೆ. ಈ ರೀತಿ ಹೋಗಿ ದುರ್ಯೋಧನನಿಗೆ ನೀನು ಹೇಳಬೇಕು ಅಂತಂದ್ಬಿಟ್ಟು ಮುಂದುವರೆದಿಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಸಂಜಯನೇ, ಸಜ್ಜನ ಅಸಜ್ಜನ, ಬಾಲಕ ವೃದ್ಧ, ನಿರ್ಬಲ ಮತ್ತು ಬಲವಂತ ಎಲ್ಲರೂ ಕೂಡ ವಿಧಾತನ ವಶದಲ್ಲಿದ್ದಾರೆ. ಅಂದರೆ ನಾವೇ ಮಾಡಿಬಿಡ್ತೀವಿ, ನನ್ನ ಕೈಯಲ್ಲೇ ಆಗುತ್ತೆ ಅಂತಲ್ಲ, ಇದೆಲ್ಲ ಭಗವಂತನ ಕೈಯಲ್ಲಿರೋದು, ವಿಧಾತನ ಕೈಯಲ್ಲಿ ಇರುವಂಥದ್ದು. ಆಮೇಲೆ ನನ್ನ ಸೈನ್ಯ ಬಲದವರಿದಾರಲ್ಲ, ಅಂದರೆ ಏನು, ತನ್ನ ಸೈನ್ಯದಲ್ಲಿರುವಂಥ ಸೇವಕರು ಇರ್ತಾರಲ್ಲ, ಅವರು ಜಿಜ್ಞಾಸೆ ಮಾಡಿದಾಗ, ಅಂತಂದರೆ ಏನು, ಯುಧಿಷ್ಠಿರ ಮಹಾರಾಜನ ಹತ್ರ ಹೋಗಿದ್ರಲ್ಲ, ಅವ್ರು ಹೇಗಿದ್ದಾರೆ, ಏನು, ಪಾಂಡವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ಕೊಳ್ತಾರಲ್ವಾ. ಸೊ ಆಗ ನೀನು ಅವರಿಗೆಲ್ಲ ನನ್ನ ಸ್ಥಿತಿಯ ಬಗ್ಗೆ ತಿಳಿಸು, ನಾವು ಹೇಗಿದ್ದೀವಿ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಆಗ ತಿಳಿಸು. ಆಮೇಲೆ ರಾಜ ಧೃತರಾಷ್ಟ್ರನ ಹತ್ರ ಹೋಗ್ಬಿಟ್ಟು ಅವರಿಗೆ ಪ್ರಣಾಮಗಳನ್ನು ಮಾಡಿ ನನ್ನ ಕಡೆಯಿಂದ ಯೋಗಕ್ಷೇಮವನ್ನು ವಿಚಾರಿಸ್ಕೋ. ಮತ್ತು ಹೇಳು, ನಿಮ್ಮ ಪರಾಕ್ರಮದಿಂದಾನೇ ಪಾಂಡವರು ಸುಖಪೂರ್ವಕವಾಗಿ ಜೀವನವನ್ನು ಕಳೀತಾ ಇದ್ದಾರೆ, ಯಾವ ತೊಂದರೆ ಇಲ್ಲದೆ ಅವರು ನೆಮ್ಮದಿಯಾಗಿದ್ದಾರಲ್ಲಿ. ಆಮೇಲೆ ಯಾವಾಗ ಅವರು ಬಾಲಕರಾಗಿದ್ರೋ ಆಗ ನಿಮ್ಮ ಕೃಪೆಯಿಂದನೇ ಅವರಿಗೆ ರಾಜ್ಯ ಸಿಕ್ಕಿತ್ತು. ಮೊದಲು ಅವರನ್ನು ರಾಜ್ಯದ ಸಿಂಹಾಸನದಲ್ಲಿ ಕೂರಿಸಿದ್ರಿ, ಈಗ ಅವರು ನಷ್ಟ ಆಗ್ತಾ ಇರೋದನ್ನ ನೋಡಿ ನೀವು ಉಪೇಕ್ಷೆ ಮಾಡಬೇಡಿ ಅಂತಂದ್ಬಿಟ್ಟು ಹೇಳು. ಅಂದರೆ ಅವ್ರ ತಂದೆ ಸತ್ತೋಗ್ತಾರಲ್ವಾ, ಆಗ ಧೃತರಾಷ್ಟ್ರನೇ ಇವ್ರಿಗೆ ನೀವೇ ರಾಜರಾಗಬೇಕು ಅಂತಂದ್ಬಿಟ್ಟು ಹೇಳಿರ್ತಾನೆ. ಅವನಿಗಿಷ್ಟ ಇಲ್ಲ ಅಂತಂದ್ರು ಹೇಳಬೇಕಾದಂಥ ಒಂದು ಸಂದರ್ಭ ಬಂದಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ನೀವು ರಾಜ್ಯವನ್ನು ಕೊಟ್ರಿ, ಇವಾಗ ರಾಜ್ಯ ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟು ಈಗ ನಷ್ಟ ಆಗೋದನ್ನು ಕೂಡ ನೀವು ನೋಡ್ಬಿಟ್ಟು ಉಪೇಕ್ಷೆ ಮಾಡ್ತಾ ಇದ್ದೀರಾ, ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಆ ರೀತಿ ಮಾಡಬೇಡಿ ಅಂತ ಹೇಳು ಸಂಜಯ, ಇದನ್ನು ಕೂಡ ನೀನು ಹೇಳಬೇಕು ಅಂತ ಹೇಳ್ತಾನೆ. ಏನು ಅಂತಂದರೆ ತಂದೆಯೇ, ಅಂದರೆ ಇಲ್ಲಿ ತಂದೆಯ ಸ್ಥಾನದಲ್ಲಿ ನೀವು ಇದ್ದೀರಾ ಅಂತಂದ್ಬಿಟ್ಟು ತಂದೆ ಅಂತಂದ್ಬಿಟ್ಟೆ ಅವರನ್ನ ಸಂಬೋಧನೆ ಮಾಡಿ ಹೇಳು. ಈ ರಾಜ್ಯ ಒಬ್ಬರಿಗೆ ಅಂತ ಇಲ್ಲ, ನಾವೆಲ್ಲರೂ ಸೇರಿ ಜೊತೇಲಿ ಇದ್ಕೊಂಡು ಜೀವನವನ್ನು ನಡೆಸೋಣ. ಈ ರೀತಿ ಮಾಡೋದ್ರಿಂದ ನೀವು ಯಾವತ್ತೂ ಶತ್ರುಗಳ ವಶದಲ್ಲಿ ಇರೋದಿಲ್ಲ. ಅಂದರೆ ಎಲ್ಲರೂ ಒಟ್ಟಾಗಿದ್ದರೆ ನಮ್ಮನ್ನು ಗೆಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಒಬ್ಬೊಬ್ಬರು ನಡೆಸುವಂಥದ್ದಲ್ಲ, ಎಲ್ಲರೂ ಒಟ್ಟಾಗಿರೋಣ ಅಂತ, ಇವರೆಲ್ಲ ಕೂಡಿ ಬಾಳೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೌರವರಿಗೆ ಅದಿಷ್ಟ ಇಲ್ಲ. ಆಮೇಲೆ ಹೇಳ್ತಾನೆ, ಇದೇ ರೀತಿ ಪಿತಾಮಹ ಭೀಷ್ಮರಿಗೂ ಕೂಡ ನನ್ನ ಹೆಸರನ್ನು ಹೇಳ್ತಾ ತಲೆಬಾಗಿ ನಮಸ್ಕಾರ ಮಾಡು. ಮತ್ತು ಅವ್ರಿಗೆ ಹೇಳು, ಪಿತಾಮಹರೇ, ಈ ಶಾಂತನುವಿನ ವಂಶ ಒಂದು ಸಾರಿ ಮುಳುಗೋಗಿತ್ತು, ನೀವೇ ಇದನ್ನು ಪುನಃ ಉದ್ಧಾರ ಮಾಡಿದ್ರಿ. ಈಗ ನೀವೇ ನಿಮ್ಮ ಬುದ್ಧಿಯಿಂದ ವಿಚಾರ ಮಾಡಿ ಏನಾದರೂ ಒಂದು ಉಪಾಯವನ್ನು ಮಾಡಿ. ಅದರಿಂದ ಏನಾಗಬೇಕು, ನಿಮ್ಮ ಎಲ್ಲ ಪೌತ್ರರು ಅಂದರೆ ಮೊಮ್ಮಕ್ಕಳು ಕೂಡ ಪರಸ್ಪರ ಪ್ರೀತಿಪೂರ್ವಕವಾಗಿ ಜೀವನವನ್ನು ನಡೆಸಬೇಕು. ಆ ರೀತಿ ಏನಾದರೂ ಒಂದು ಉಪಾಯವನ್ನು ಮಾಡಿ. ಇದೇ ರೀತಿ ನೀನು ಮಂತ್ರಿ ವಿದುರ ಇದ್ದಾರಲ್ಲ, ಅವ್ರಿಗೂ ಹೋಗಿ ಹೇಳು. ಏನು ಅಂತಂದರೆ ಸೌಮ್ಯರೇ, ನೋಡಿ ಅವರ ಒಂದು ಗುಣ ಹೇಗಿರುತ್ತೋ ಆ ರೀತಿ ಇಲ್ಲಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ಅವ್ರು ಯಾವಾಗಲೂ ಸೌಮ್ಯವಾಗಿರ್ತಾರೆ ವಿದುರರು. ಅದಕ್ಕೋಸ್ಕರ ಸೌಮ್ಯರೇ, ನೀವು ಯುದ್ಧ ಆಗದೆ ಇರೋ ಹಾಗೆ ನೀವು ಸಲಹೆಯನ್ನು ಕೊಡಬೇಕು. ಯಾಕೆ ಅಂತಂದರೆ ನೀವು ಸದಾ ಯುಧಿಷ್ಠಿರನ ಹಿತವನ್ನು ಬಯಸುವಂಥವ್ರು. ಅದಕ್ಕೋಸ್ಕರ ನೀವು ಯುದ್ಧ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಂತ ಸಲಹೆಗಳನ್ನು ದುರ್ಯೋಧನನಿಗೆ ಮತ್ತು ಆ ಸಭೆಯಲ್ಲಿರೋರಿಗೆ
ಕೊಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಇದಾದಮೇಲೆ ದುರ್ಯೋಧನನಿಗೂ ಕೂಡ ಮತ್ತೆ ಮತ್ತೆ ಅನುನಯ ವಿನಯವನ್ನು ಮಾಡ್ಕೊಂಡು ಹೇಳು, ಅಂದರೆ ಮತ್ತೆ ಮತ್ತೆ ಅವರನ್ನು ಒಪ್ಸೋದಕ್ಕೆ ನೀನು ಪ್ರಯತ್ನ ಮಾಡು. ನೀ ಏನು ಅಂತ ಹೇಳಬೇಕು, ನೀನು ಕೌರವರ ನಾಶಕ್ಕೆ ಕಾರಣನಾಗಬೇಡ. ಪಾಂಡವರು ಅತ್ಯಂತ ಬಲಿಶಾಲಿಗಳಾಗಿದ್ದರೂ ಕೂಡ ಮೊದಲು ದೊಡ್ಡ ದೊಡ್ಡ ಕಷ್ಟಗಳನ್ನು ಕ್ಲೇಶಗಳನ್ನು ಅವರು ಸಹಿಸ್ಕೊಂಡಿದ್ದಾರೆ. ಈ ವಿಷಯ ಎಲ್ಲ ಕೌರವರಿಗೂ ಕೂಡ ಗೊತ್ತಿದೆ. ನಿನ್ನ ಅನುಮತಿಯಿಂದ ದುಶ್ಯಾಸನ ದ್ರೌಪದಿಯ ಕೂದಲನ್ನು ಹಿಡ್ಕೊಂಡು ಅವಳ ತಿರಸ್ಕಾರವನ್ನು ಹೇಗೆ ಮಾಡಿದ್ದ ಅನ್ನೋದು ಎಲ್ಲರೂ ನೋಡಿದ್ದಾರೆ. ಈ ಅಪರಾಧವನ್ನು ನಾವು ಲೆಕ್ಕಿಸ್ಲೇ ಇಲ್ಲ. ಅಂದರೆ ಇಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳೋ ರೀತಿಯಲ್ಲಿ ಅವನು ಹೇಳಬೇಕು ಅಂತ ಹೇಳ್ತಾ ಇರೋದು. ನೀನು ಅಷ್ಟೆಲ್ಲ ತೊಂದರೆ ಕೊಟ್ಟರು, ಕಷ್ಟ ಕೊಟ್ಟರು, ನಾವೇನು ಲೆಕ್ಕಿಸ್ಲಿಲ್ಲ. ಆದರೆ ಈಗ ನಾವು ಸುಮ್ಮನೆ ಇರೋದಿಲ್ಲ. ನೀನು ಬೇರೆಯವರ ಸಂಪತ್ತಿನಿಂದ ನಿನ್ನ ಲೋಭಯುಕ್ತವಾದಂತಹ ಬುದ್ಧಿಯನ್ನು ಸರಿಸು. ಅಂದರೆ ನಿನ್ನ ಬುದ್ಧಿಯನ್ನು ಬೇರೆಯವರ ಸಂಪತ್ತು ಮೇಲೆ ಇಟ್ಟಿದೆಯಲ್ಲ, ಅದನ್ನು ಮೊದಲು ಅಲ್ಲಿಂದ ಕಿತ್ತಿ ಎಸಿ. ಈ ರೀತಿ ಮಾಡೋದ್ರಿಂದನೇ ನಿನಗೆ ಶಾಂತಿ ಅನ್ನೋದು ಸಿಗೋದು, ಮತ್ತು ಪರಸ್ಪರ ನಮ್ಮಲ್ಲಿ ಪ್ರೀತಿ ಅನ್ನೋದು ಕೂಡ ಇರುತ್ತೆ. ನಾವು ಶಾಂತಿಯನ್ನು ಬಯಸುವಂಥವ್ರು. ನೀನು ನಮಗೆ ರಾಜ್ಯದ ಒಂದು ಭಾಗವನ್ನು ಕೊಟ್ಟುಬಿಡು. ಸುಯೋಧನನೇ, ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ ಮತ್ತು 5ನೇದಾಗಿ ಯಾವುದಾದ್ರೂ ಒಂದು ಊರನ್ನು ಕೊಟ್ಟುಬಿಡು. ಇಲ್ಲಿ ಯುಧಿಷ್ಠಿರ ಮಹಾರಾಜ 5 ಊರನ್ನು ಕೊಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಯಾಕಂದರೆ 5 ಜನ ಇದ್ದಾರಲ್ಲ, ಅದಕ್ಕೋಸ್ಕರ 5 ಊರುಗಳನ್ನು ಕೊಟ್ಬಿಡು. ಅದರಿಂದ ನಮ್ಮ ಯುದ್ಧ ಎಲ್ಲ ಸಮಾಪ್ತವಾಗಿಬಿಡುತ್ತೆ. ಯುದ್ಧ ಮಾಡುವಂಥ ನೆಸೆಸಿಟಿನೇ ಬರೋದಿಲ್ಲ. ನಾವು ಫುಲ್ ರಾಜ್ಯವನ್ನು ಕೊಡು ಅಂತ ಕೇಳ್ಕೊಳ್ತಾ ಇಲ್ಲ. 5 ಊರು ಕೊಡು. ನಾವು 5 ಜನ ಅಣ್ಣ ತಮ್ಮಂದ್ರಿದ್ದೀವಿ, 5 ಊರುಗಳನ್ನು ನಮಗೆ ಕೊಟ್ಟುಬಿಡು. ಇದರಿಂದ ನಿನಗೆ ಶಾಂತಿ ಕೂಡ ಇರುತ್ತೆ. ಸಂಜಯನೇ, ನಾನು ಶಾಂತಿಯನ್ನು ಇಟ್ಕೊಂಡಿರೋದಕ್ಕೆ ಸಮರ್ಥನಾಗಿದ್ದೀನಿ. ಅಂದರೆ ನಾನು ಶಾಂತವಾಗಿರೋದಕ್ಕೂ ರೆಡಿಯಾಗಿದ್ದೀನಿ, ಯುದ್ಧ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದೀನಿ. ಧರ್ಮಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ನನಗೆ ಸಂಪೂರ್ಣವಾದ ಜ್ಞಾನ ಇದೆ. ನಾನು ಸಮಯಕ್ಕನುಸಾರವಾಗಿ ಕೋಮಲನೂ ಆಗಬಲ್ಲೆ ಮತ್ತು ಕಠೋರನೂ ಆಗಬಲ್ಲೆ. ಅಂದರೆ ನಾನು ಸುಮ್ಮನೆ ಇದ್ದೀನಿ ಅಂತಂದ್ಬಿಟ್ಟು ನನ್ನ ಒಂದು ಕ್ಯಾರೆಕ್ಟ್ರೇ ಹಾಗೆ ಸುಮ್ಮನೆ ಇದ್ಬಿಡ್ತೀನಿ ಅಂತ ತಿಳ್ಕೊಂಡಿರ್ಬೋದು ಅವನು. ಆ ರೀತಿ ಅಲ್ಲ. ನಾನು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತೋ ಅಷ್ಟೇ ಕಠೋರವಾಗಿ ಕೂಡ ನಾನು ನಡ್ಕೊಳ್ಳಬಲ್ಲೆ. ಈ ವಿಚಾರವನ್ನು ನೀನು ದುರ್ಯೋಧನನಿಗೆ ಹೋಗಿ ಹೇಳು ಅಂತಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ ಸಂಜಯನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.